ಭಾಳ ವರ್ಷದಿಂದ ಡ್ರೀಮ್ ಇತ್ತು ಒಂದು ಚಲೋ ಬೈಕ್ ತೊಗೋಬೇಕಂತ ಹೇಳಿ ಮೊನ್ನೆ ಡಿಸೈಡ್ ಮಾಡಿದ್ದೆ ಚಲೋ ಬೈಕ್ ಒಂದು ತೊಗೋಬೇಕಂತೇಳಿ. ಕರೆ ಮಾಡೋದು ಬದುಕಿನ ಗೌರ್ಮೆಂಟ್ ಏನೇನು ಹೊಸ ಆದೇಶ ಹೊರಡಿಸ್ತೆ, ಹೀಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗಿ ಬಂತು. ಯಾಕಂದ್ರೆ ನೀವು ನೋಡಿರ್ಬೋದು ಆಲ್ರೆಡಿ ನ್ಯೂಸ್ ಎಲ್ಲ. ಸೊ E20 E30 E85ವರೆಗೂ ಮಾಡೋ ಪ್ಲ್ಯಾನ್ನಾಗ ಐತಿ ಗೌರ್ಮೆಂಟ್. ಸೊ ಇದರಿಂದ ಏನು ಪ್ರಾಬ್ಲಮ್ ಅಂದರೆ ಈಗೇನ್ರೆ ನಾವು ಗಾಡಿ ತೊಗೊಂಡ್ಬಿಟ್ಟಿವಿ ಅಂದರೆ ಬದುಕಿನವ್ರು E30 ಮಾಡ್ತಾರೆ. ಈಗೆಲ್ಲ ಮಾರ್ಕೆಟ್ನಾಗಿರೋ ಗಾಡಿಗಳೆಲ್ಲ E20 ಮಟ್ಟ ಅಷ್ಟು ಅದಾವ. ಸೊ E20 ಮಟ್ಟ ನಡೆದು ಹಾಕಿಸ್ಬೋದು ನಾವು. ಕರೆ E85 E30 ಮಾಡಿದ್ರೆ ಅದು ಕಂಪ್ಯಾಟಿಬಲ್ ಇರೋಂಗಿಲ್ಲ. ಎಂಜಿನ್ ಇಶ್ಯೂಸ್ ಬರುತ್ತೆ, ಕಾರ್ಬೋರೇಟರ್ ಎಲ್ಲ ಬಾದಾಗತ್ತೆ. ಸೊ ಹಿಂಗಾಗಿ ವೇಟ್ ಮಾಡಬೇಕಾಗತ್ತೆ. ಎಲ್ಲರೂ ಬಡವರು ಎಷ್ಟೋ ವರ್ಷದ ಡ್ರೀಮ್ ಇರುತ್ತೆ, ದುಡ್ಡು ಕೊಡ್ಸಿರ್ತಾರೆ, EMI ಮ್ಯಾಗ ತೊಗೊಂಡಿರ್ತಾರೆ ಗಾಡಿ. ತೊಗೊಂಡ್ಮ್ಯಾಗ ಆಮೇಲೆ ನೀವು ಸರ್ವಿಸಿಗೆ ರೊಕ್ಕ ಬಡಿಯೋಕ್ಕಾಗಲ್ಲ. ಯಾಕಂದ್ರೆ ನಾವು ನೋಡಿದಂಗೆ ಈಗ E20 ಹಾಕ್ಸಿದಾರು, E10 E5 ಇದು ಗಾಡಿಗಳಿಗೆ ಆಲ್ರೆಡಿ ಇಶ್ಯೂಸ್ ಬರತ್ತವೀಗ. ಸೊ ಅದಕ್ಕೆ 5-6 ಸಾವಿರ ರೂಪಾಯಿ ನೀವು ಇದು ಕೊಡೋ ಬದಲು ವೇಟ್ ಮಾಡಬೇಕಾಗತ್ತೆ, ಸರ್ವಿಸಿಗೆ ಕೊಡೋ ಬದಲು. ನೀವು ಕೇಳ್ಬೋದು ಏನಿದೆ E20 ಹೀಗೆಲ್ಲ ಅಂದ್ರೆ ಇದು E20 E5 E10 ಇವೆಲ್ಲ ಏನಂದ್ರೆ ಪರ್ಸೆಂಟೇಜ್ ಎಥನಾಲ್ದು ಪೆಟ್ರೋಲ್ ಒಳಗೆ. ಇದನ್ನು 2003 ಅಂದರೆ 2003ನ್ಯಾಗ ತಂದರು. 2003ನ್ಯಾಗ ತಂದಾಗ E5 ಮಾಡಿದರು, ಅಂದ್ರೆ 5% ಎಥನಾಲ್ 95% ಪೆಟ್ರೋಲ್ ಅಂತೇಳಿ. ಅವಾಗೆಲ್ಲ ಗಾಡಿಗಳು ರೆಡಿ ಅದು ಟೈಮು ಕೊಟ್ಟರು. ಮತ್ತು ಇದನ್ನು UPA ಗೌರ್ಮೆಂಟ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಗೊತ್ತೈತಿ ನಮ್ಮ ಜನರ ಹತ್ರ ಅಷ್ಟು ಕಂಪ್ಯಾಟಿಬಲ್ ಇರೋ ಅವ್ರ ಹತ್ರ ಎಂಜಿನ್ಗಳಿಲ್ಲ ಈಗ ಸದ್ಯಕ್ಕೆ ಮಾರ್ಕೆಟ್ನಾಗ ಅಂಥೇಳಿ. ಸೊ 2014ವರೆಗೂ ಹಂಗೆ ಇತ್ತು. ಮತ್ತು ಯಾವಾಗ BJP ಬಂತು ಅವ್ರು ಮತ್ತೆ ಸ್ಟಾರ್ಟ್ ಮಾಡಿದ್ರೆ E10 ಮಾಡಬೇಕಾ ಅಂಥೇಳಿ. ಯಾಕಂದ್ರೆ ಸೊ ಇದ್ರಾಗ ಈ ಪಾರ್ಟಿ ಒಳಗಿರೋರು ಫ್ಯಾಕ್ಟ್ರೀಸ್ ಭಾಳ ಅದಾವೆ. ಅದ್ರಾಗ ಶುಗರ್ ಫ್ಯಾಕ್ಟ್ರಿ ಪರ್ಟಿಕ್ಯುಲರ್ಲಿ ಎಥನಾಲ್ ರೆಡಿ ಆಗಕ್ಕೆ ಮೇನ್ ಶುಗರ್ ಬೇಕು. ಹೀಗಾಗಿ ಇವರ ಫ್ಯಾಕ್ಟ್ರಿ ಮಾಲಕರಾದಂಥ ನಿತಿನ್ ಗಡ್ಕರಿ ಅವರು ಅವರ ಮೀಟಿಂಗ್ ಎಲ್ಲ ಮಾಡ್ತಾರೆ. ನಾವೆಲ್ಲ ಎಥನಾಲ್ ಪ್ಲ್ಯಾಂಟ್ಸ್ ಹಾಕ್ಬೇಕಾ ಇಂಡಿಯಾದಾಗ, ಎಥನಾಲ್ ರೆಡಿ ಮಾಡಬೇಕಾ ಅಂಥೇಳಿ. ಐಡಿಯಾನು ಚಲೋ ಐತಿ, ಬಟ್ ಒಂದು ಟೈಮ್ ಲೈನ್ ಇತ್ತು. ಇವ್ರೇನು ಮಾಡಿದರು ಅಂದರೆ 30 ವರ್ಷದ ಮಟ್ಟ ಇದನ್ನು ಚೇಂಜ್ ಮಾಡೋದು ಬೇಡ ಅಂತ ಪ್ಲ್ಯಾನ್ಸ್ ಇತ್ತು. ಬಟ್ ಏನು ಮಾಡಿದ್ರು 30 ವರ್ಷದ ಒಳಗಡೆನ 2021 ಮತ್ತು E10 ಅಂತಂದರು, E15 ತಂದರು, ಮತ್ತು 2023 E20 ತಂದರು. ಸಡನ್ನಾಗಿ ಈ ಥರ ಚೇಂಜ್ ಮಾಡಿದಾಗ ಗಾಡಿ ಎಂಜಿನ್ ರೆಡಿ ಇರೋದಿಲ್ಲ, ಮಾರ್ಕೆಟ್ನಾಗ ಇರೋದಿಲ್ಲ. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಏನು ಮೇನ್ ಪ್ರಾಬ್ಲಮ್ ಅಂದ್ರೆ ಪೆಟ್ರೋಲ್ ಆದರೆ ನೀರಿನ ಹಿಡ್ಕೊಳಂಗಿಲ್ಲ, ನೀರು ಬೇರೆ ಪೆಟ್ರೋಲ್ ಬೇರೆ ಇರ್ತೈತಿ. ಸೊ ಅದು ಬಾಂಡಿಂಗ್ ಆಗೋಲ್ಲ. ಬಟ್ ನೀವು ಅದನ್ನು ಈಗ ಎಥನಾಲ್ ತೊಗೊಂಡ್ರಿ ಅಂದ್ರೆ ಅದು ಮಾಯ್ಚರ್ ಅಬ್ಸರ್ವ್ ಮಾಡ್ಕೋತ ನೀರಿನ ಜೊತೆ ಬೆರಿತೈತೆ ಅದು ಈಸಿಲಿ. ಸೊ ನೀರಿನ ಜೊತೆ ಬರೆದಾಗ ಎಂಜಿನ್ ಬಾದಾಗೋ ಚಾನ್ಸಸ್ ಇರುತ್ತೆ, ಕಂಬಷನ್ ಸರಿ ಆಗೋಲ್ಲ. ಸೊ ಎಂಜಿನ್ ಬಾದಾಗತ್ತೆ. ಸೊ ಇದನ್ನೆಲ್ಲ ತಲೆಯಾಗಿ ಇಟ್ಕೊಂಡು ನಾವು ಸ್ವಲ್ಪ ವೇಟ್ ಮಾಡಿ ಗಾಡಿ ತೊಗೊಳ್ಳೋದು ಉತ್ತಮ. ಈಗ ನೀವೆಲ್ಲ ಅನ್ಕೋಬೋದು ನಿತಿನ್ ಗಡ್ಕರಿ ಅಂತಿದ್ದಾರೆ ಅಂದ್ರೆ ನಿತಿನ್ ಗಡ್ಕರಿ ಬಂದ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಇರ್ಬೋದು ಅಂತೇಳಿ. ಇಲ್ಲ, ಅವರು ರೋಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಹೈವೇಸ್ ಮಿನಿಸ್ಟರ್ ಅದಾರ, ಹರ್ಷದೀಪ್ ಸಿಂಗ್ ಪೂರಿ ಅಂತೇಳಿ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಅದಾರ. ಬಟ್ ಅವ್ರು ಇದು ಎಲ್ಲ ಮಾಡ್ಬೇಕಾ ಪುಷ್. ಬಟ್ ನಿತಿನ್ ಗಡ್ಕರಿ ಜಾಸ್ತಿ ಪುಷ್ ಮಾಡತ್ತಾರ. ಯಾಕೆ ಮಾಡತ್ತಾರ ಅಂದ್ರೆ ಕಾರಣ ಇಷ್ಟ. ಅವರಿಗೆ 2 ಮಕ್ಳು ಅದಾರ, ನಿತಿನ್ ಆ್ಯಂಡ್ ಸಾರಂಗ್ ಅಂತೇಳಿ. ಇಬ್ಬರಿಗೆ 2 ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ. ಒಂದು ಸಿಯಾನ್ ಅಗ್ರೋ ಪ್ರೈವೇಟ್ ಲಿಮಿಟೆಡ್, ಇನ್ನೊಂದು ಮಾನಸ್ ಅಗ್ರೋ ಪ್ರೈವೇಟ್ ಲಿಮಿಟೆಡ್. ಈ 2 ಎಥನಾಲ್ ರೆಡಿ ಮಾಡತ್ತೆ. ಯಾಕಂದರೆ ಎಥನಾಲ್ ರೆಡಿ ಮಾಡೋಕ್ಕೆ ಮೇನ್ ಕಬ್ಬು ಬೇಕು. ಇವರು ಕಬ್ಬಿನ ಫ್ಯಾಕ್ಟ್ರಿಗಳು ಆಲ್ರೆಡಿ ಇದ್ದಾವೆ. ಶುಗರ್ ಕೇನ್ ಜ್ಯೂಸ್ ರಗಡ್ ಸಿಗತ್ತೆ ಇವ್ರಿಗೆ. 2020ರಿಂದ 2023 ಮಟ್ಟ ಈ ಸಿಯಾನ್ ಅಗ್ರೋ ಆಗಲಿ ಮಾನಸ್ ಅಗ್ರೋ ಆಗಲಿ ಫುಲ್ ಲಾಸ್ನಾಗಿತ್ತು, 100% ಲಾಸ್ನಾಗ ಹೊಂಟಿದ್ದೆವು. ಸಡನ್ನಾಗಿ ಇವರು ಫುಲ್ ಪುಷ್ ಮಾಡಿ ಇನ್ನೂ 30 ವರ್ಷ ಟೈಮ್ ಇತ್ತು. 30 ವರ್ಷ ಅಂದರೆ ಇನ್ನೂ 5 ವರ್ಷ ಟೈಮ್ ಇತ್ತು. 5 ವರ್ಷದ ಒಳಗಡೆನೇ ಇವರು ಮತ್ತು E20 ಪೆಟ್ರೋಲ್ ತಂದ್ರೆ ಅವಾಗ ಈ ಕಂಪ್ನಿಗಳ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇವ್ರದ್ದು ಈಗ ಸದ್ಯಕ್ಕೆ ಗ್ರೋತ್ ಬಂದ, ಪ್ರಾಫಿಟ್ ಬಂದ. ಒಂದು 2-3 ವರ್ಷದಾಗ 700% ಆಗೈತಿ. 700% ಯೋಚನೆ ಮಾಡಿರಿ. 100% ಲಾಸ್ನಾಗಿರೋದು 700%. ಸಿಯಾನ್ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಈಗ ಲಾಭದಾಗ ಐತಿ. ಆ್ಯಂಡ್ ಹಂಗೆ ನೀವು ಇದ್ರದ್ದು ಪ್ರಾಫಿಟ್ ಮಾನಸ್ ತೆಗೆದು ನೋಡಿದ್ರೆ ಅದೊಂದು 200 ಐತಿ. ಈ ವರ್ಷದ ಬರೀ ನೀವು 2026 ತೆಗೆದು ನೋಡಿದ್ರೆ ಅಂದರೆ 2026 ಅದು ಕೂಡ ಈಗ ಒಂದು 200% ಇವ್ರದ್ದು ಆಲ್ರೆಡಿ ಪ್ರಾಫಿಟ್ನಾಗ ಐತಿ. ಯಾಕೈತಿ ಅಂದ್ರೆ ಪಾಲಿಸಿಗಳು ಅವ್ರು ಹಂಗೆ ಥರ ಇವ್ರ ಪಾಲಿಸಿಗಳಿಂದನೇ ಈ ಥರ ಏನು ಇವ್ರಿಗೆ ಕಂಪ್ನಿಗಳಿಗೆ ಬೆನಿಫಿಟ್ ಆಗ್ತಿರೋದು. ಇನ್ನು ಈಗ ನೋಡಿರಿ E20 ತಂದ ಒಂದು 3-4 ವರ್ಷವೂ ಆಗಿಲ್ಲ, ಇವ್ರು ಸಡನ್ನಾಗಿ ಮತ್ತೆ E30 E85 ಪ್ಲ್ಯಾನ್ ಮಾಡತ್ತಾರ. ಈಗ ಆಲ್ರೆಡಿ E85 E30 ತರೋರು ಇದಾರೆ ಮಾರ್ಕೆಟ್ನಾಗ. ಅದ್ರ ತಕ್ಕಂಗೆ ಎಂಜಿನ್ಗಳಿಲ್ಲ. ಎಲ್ಲ ನೀವು ಎಲ್ಲೇ ಹೋದ್ರೂ ಮಾರ್ಕೆಟ್ನಾಗ E20 ಗಾಡಿಗಳ ಸಿಗ್ತಾವೆ. ಸೊ ಇದರಿಂದ ಏನು ಲಾಸ್ ಅಂದ್ರೆ ಇವರು ಒಂದು E20 ತಂದಿದ್ದಾರೆ ಅಂದ್ರೆ ಮೈಲೇಜ್ ಕಡಿಮೆ ಆಗುತ್ತೆ. ಒಂದು 30% ಮೈಲೇಜ್ ಕಡಿಮೆ ಆಗುತ್ತೆ. ಈಗ ಒಂದು 15% ಮೈಲೇಜ್ ಕೊಡ್ತಿತ್ತು ಅಂದ್ರೆ ನಿಮ್ಮ ಗಾಡಿ ಅದೊಮ್ಮೆ ಸಡನ್ನಾಗಿ ಡ್ರಾಪ್ ಆಗುತ್ತೆ 11 ಕಿಲೋಮೀಟ್ರಿಗೆ. ಈಗ 15 ಕಿಲೋಮೀಟ್ರ್ ಗಾಡಿ 4 ಕಿಲೋಮೀಟ್ರ್ ಕಡಿಮೆ ಆಯ್ತು. ಯಾಕೆ ಮೈಲೇಜ್ ಕಡಿಮೆ ಕೊಡ್ತೈತಿ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಕಂಬಷನ್ ಮಾಡಿದಾಗ ಅದು ಪೆಟ್ರೋಲ್ದು ಇದು ಪವರ್ಗೂ ಎಥನಾಲ್ ಪವರ್ಗೂ ಡಿಫ್ರೆನ್ಸ್ ಇರುತ್ತೆ.
ಸೊ ಅದು ಕರೆಕ್ಟಾಗಿ ಕಂಬನ್ಷನ್ ಆಗಲ್ಲ ಪೆಟ್ರೋಲ್ಗತ್ತೆ, ಹೀಗಾಗಿ ಮೈಲೇಜ್ ಕಡಿಮೆನೇ ಇರುತ್ತೆ ಒಬ್ವಿಯಸ್ಲಿ. ಸೊ ಹಂಗೆ ನೋಡಿದರೆ ಮೈಲೇಜ್ ಕಡಿಮೆ ಇರೋದ್ರಿಂದ ಇವರು ನಮ್ಮ ಕಡಿಮೆ ರೊಕ್ಕಕ್ಕೆ ಕೊಡ್ಬೇಕು. ಇವ್ರು ಹೇಳಿದರು 15 ರೂಪಾಯಿಗೆ ಸಿಕ್ಬಿಡತ್ತೆ ನೀವು ಪೆಟ್ರೋಲ ಎತ್ನಾಲ ಬಂತಂದ್ರೆ ಅಂತೇಳಿ. ಬಟ್ ಇವರು ಪೆಟ್ರೋಲ್ ರೇಟ್ 120 रुपये जो पेट्रोल ले रहे हैं उसका भाव हम 15 रुपये लीटर करेंगे। जितना एवरेज आपको 120 रुपये के पेट्रोल में मिल रहा है उतना एवरेज आपको 15 रुपये पेट्रोल की कीमत जो है 15 रुपये उतना लीटर का इथेनॉल का एवरेज मिलेगा। ಏನೈತೆ ಅಷ್ಟೇ ಐತಿ, ಒಂದು ಚೂರು ಕಡಿಮೆ ಮಾಡಿಲ್ಲ ಇವರು. ಹೀಗಾಗಿ ಇವ್ರ ಕಂಪ್ನಿಗಳು ಪ್ರಾಫಿಟ್ನಾಗ ಅದಾವ. ಇದೇನ ಮೊದಲೆಲ್ಲ ಬೇರೆ ದೇಶದೊಳಗೂ ಆಲ್ರೆಡಿ ತಂದಿದ್ದಾರೆ ಈ ಪ್ಲ್ಯಾನ್ಗಳನ್ನೆಲ್ಲ. ಈಗ ನೀವು ಬ್ರೆಜಿಲ್ ನೋಡಿದ್ರೆ ಅದು ಆಲ್ರೆಡಿ E100 ಯೂಸ್ ಮಾಡತ್ತಾರ. ಅವ್ರು E100 ತರಬೇಕಾದ್ರೆ ಸಡನ್ ಆಗಿ ತಂದಿಲ್ಲ ಅವರು. 50 ವರ್ಷ 60 ವರ್ಷ ಅವರು ವೇಟ್ ಮಾಡಿದ್ದಾರೆ ಇದಕ್ಕೋಸ್ಕರ. ಸೊ ನೀವು ನೋಡ್ಬೋದು, ಈಗ ನೀವು ಬ್ರೆಜಿಲ್ನಾಗ ಯಾವಾಗ ತಂದರು ಅಂತ ಕೇಳ್ಬೋದು. ಈಗ ಇದನ್ನು ಬ್ರೆಜಿಲ್ನಾಗ 2070 ತಂದಿದ್ದಾರೆ. 2070ರಿಂದ ಇದನ್ನು ಅವರು ಅನುಷ್ಠಾನ ತೊಗೊಳಕ್ಕೆ ಮಾಡ್ಕೊತ ಬಂದಿದ್ದಾರೆ. ಗಾಡಿಗಳ್ನು ಹಂಗೆ ಡಿಸೈನ್ ಮಾಡ್ಕೊತ ಬಂದಾರ. ಯಾಕಂದರೆ ಇಲ್ಲಿ ನಮ್ದು ಈ ಗಾಡಿ ತಯಾರು ಮಾಡೋ ಈ ಮಿನಿಸ್ಟ್ರಿ ಆಗ್ಬೋದು, ಈ ಪೆಟ್ರೋಲ್ ಕೊಡೋ ಮಿನಿಸ್ಟ್ರಿ ಆಗ್ಬೋದು, ರೋಡ್ ಇವ್ರಿಗೇನು ಸಂಬಂಧನ ಇಲ್ದಂಗೆ ಇವ್ರು ಕೆಲಸ ಮಾಡ್ತಾರೆ ಒಬ್ರು. ಸೊ ಮುಂಚೆನೇ ಇವರು ಹೇಳಿ ಇಲ್ಲ ಈ ಥರ ನಾವು ಸ್ಕೀಮ್ ತರೋರು ಇದ್ದೀವಿ, ನೀವು ಗಾಡಿಗಳು ಈ ಥರ ಇಂಜಿನ್ಗಳನ್ನ ರೆಡಿ ಮಾಡಿರಿ ಅಂತ ಹೇಳಬೇಕಿತ್ತು. ಯಾಕಂದ್ರೆ ಬಡ್ರುಗಳು ಈಗೆಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಗಾಡಿ. ಹೋದ ವರ್ಷ ತೊಗೊಂಡವ್ರು ಅವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಒಂದು ಎಂಜಿನ್ ಬಾದಾಗತ್ತಾ, ಇನ್ನೊಂದು ಪೆಟ್ರೋಲ್ ರೇಟ್ನು ನಮಗೇನು ಕಡಿಮೆ ಆಗಿಲ್ಲ ಇದನ್ನು ಎತ್ನಾಲ್ ತರೋದ್ರಿಂದ. ಸೊ ಮೈಲೇಜ್ ಡೌನ್ ಆಗುತ್ತೆ. ಎತ್ನಾಲ್ ತರೋದೇನು ಕೆಟ್ಟ ವಿಷಯ ಇಲ್ಲ, ಎತ್ನಾಲ್ ತರೋದು ಚಲೋ ಅದ. ಬಟ್ ಅದ್ರ ತಕ್ಕಂಗೆ ರೊಕ್ಕ ಕಡಿಮೆ ಆಗ್ಬೇಕು. ಯಾಕೆ ಮೈಲೇಜ್ ಕಡಿಮೆ ಐತಿ ಆಲ್ರೆಡಿ, ಮಾರ್ಕೆಟ್ ವ್ಯಾಲ್ಯೂಕಿನ್ನ ಜಾಸ್ತಿ ಕೊಡೋದು ತಪ್ಪ. ಎತ್ನಾಲ ಏನಂತ ನೀವೆಲ್ಲರೂ ಕೇಳ್ಬೋದು. ಎತ್ನಾಲ್ ಅಂದರೆ ಏನಲ್ಲ, ಒಂಥರ ನಮ್ಮ ಆಡು ಭಾಷೆದಾಗ ನಮ್ಮ ಊರಿಗೆ ತಕ್ಕಂಗೆ ಹೇಳೋದಾದ್ರೆ ಪ್ಯೂರ್ ಸೆರೆ ಇದ್ದಂಗಿದೆ. ನೀವು ನೋಡಿರ್ಬೋದು, ನಮ್ಮ ಮುಂಚೆ ಊರಾಗೆಲ್ಲ ಸೆರೆ ಮಾಡ್ತಿದ್ರು. ಹೆಂಗೆ ಮಾಡ್ತಿದ್ರು ಅಂತೇಳಿ ಬೆಲ್ಲ ಹಾಕಿ ಗೊಜ್ಜು ತಯಾರು ಮಾಡಿ ಡಿಸ್ಟಿಲೇಷನ್ ಮಾಡಿ ತಯಾರು ಮಾಡ್ತಿದ್ರು. ಪ್ಯೂರ್ ಸೆರೆ ಹೆಂಗಿರ್ತಿತ್ತಂದ್ರೆ ಅದ್ರಾಗ ಟೆಸ್ಟ್ ಮಾಡೋದು ಹೆಂಗಿರ್ತಿತ್ತಂದ್ರೆ ಕೈ ಎದ್ದು ನೋಡಿ ಬೆಂಕಿ ಹತ್ತಿತ್ತು. ಸೊ ಹಂಗಿತ್ತಂದ್ರೆ ಇದು ಏನೋ ಪ್ಯೂರ್ ಅಂತಂತಿದ್ರು. ಸೊ ಅದ್ರ ನೀರು ಆರಾಮಾಗಿ ಮಿಕ್ಸ್ ಮಾಡ್ಬೋದು, ಅದು ಸಾಧಾರಣ ಆಗುತ್ತೆ, ಬೆಂಕಿನೂ ಆತಲ್ಲ. ಹೀಗಾಗಿ ಅದು ಮಾಯ್ಶ್ಚರ್ ಅಬ್ಸರ್ವ್ ಮಾಡ್ಕೊಳತ್ತೆ, ಅದನ್ನ ಬ್ಯಾರ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಅದನ್ನು ನಾವು ಆವಾಗಲೇ ಹೇಳಿರೋದು. ಎತ್ನಾಲ್ ಅಂದ್ರೆ ಒಂಥರ ಪ್ಯೂರ್ ಸೆರೆ ಇದ್ದಂಗೆ, ಹಂಗಂತೇಳಿ ಅದನ್ನು ಕುಡಿಯೋಕ್ಕಾಗಂಗಿಲ್ಲ, ಸ್ವಲ್ಪ ಕೆಮಿಕಲ್ ಮಿಕ್ಸ್ ಇರುತ್ತೆ ಅದರೊಳಗಡೆ. ಸೊ ಇದನ್ನು ಶುಗರ್ ಕೇನಿಂದನೂ ಮಾಡ್ತಾರೆ, ಇದನ್ನು ಅಕ್ಕಿಯಿಂದನೂ ಮಾಡ್ತಾರೆ, ಜೋಳದಿಂದನೂ ಮಾಡ್ತಾರೆ. ಈಗ ನೀವು ಶುಗರ್ ಕೇನಿಂದ ಮಾಡೋದು ಎಫೆಕ್ಟಿವ್ ಆಗಿರುತ್ತೆ ಆ್ಯಂಡ್ ನೀರು ಕಡಿಮೆ ಇರ್ತದೆ. 3000 ಲೀಟ್ರ್ ಬೇಕು. 3000 ಲೀಟ್ರ್ 1 ಲೀಟ್ರ್ ಎಥನಾಲ್ ರೆಡಿ ಮಾಡೋಕ್ಕೆ ಬೇಕು. ನಿಮಗೂ ಗೊತ್ತೈತಿ ಅದನ್ನು ಎಷ್ಟು ಕಷ್ಟ ಐತಿ ನಮ್ಮ ಕರ್ನಾಟಕದಾಗಲಿ ನಮ್ಮ ದೇಶದಾಗಲಿ ನೀರಿನ ಸಮಸ್ಯೆ ಎಷ್ಟೈತಿ ಅಂತ. ಈಗ ನೀವು ಅದನ್ನು ನೀವು ಕ್ರಾಪ್ಸ್ಗಳು ನೋಡಿದರೆ, ಈಗ ಅಕ್ಕಿ ಆಗಲಿ ಗೊಂಜಾಳ ಆಗಲಿ, ಅಕ್ಕಿಗೆ ನಿಮ್ಗೆ ಏನಿಲ್ಲ ಅಂದರೂ ಒಂದು 10,000 ಲೀಟ್ರ್ ಬೇಕು 1 ಲೀಟ್ರ್ ಪೆಟ್ರೋಲ್ ತಯಾರು ಮಾಡೋಕೆ. ಇದನ್ನು ನೀತಿ ಆಯೋಗ ಹೇಳೈತಿ, ಇದು ಅಷ್ಟು ಸೂಕ್ತ ಅಲ್ಲ ನಮ್ಮ ದೇಶಕ್ಕೆ ಈಗ ಸದ್ಯಕ್ಕೆ ಅಂತ. ಯಾಕಂದ್ರೆ ಬ್ರೆಜಿಲ್ನಾಗ ನೀವು ಅಲ್ಲಿ ಮಾಡತ್ತಿದ್ದಾರಲ್ಲ ಅಂತ ಕೇಳ್ಬೋದು. ಬ್ರೆಜಿಲ್ನಾಗ ಆಲ್ರೆಡಿ ಅವರಿಗೆ ಅಂದರೆ ವರ್ಲ್ಡ್ನಾಗ ಹೈಯೆಸ್ಟ್ ರಿಸರ್ವರ್ ಐತಿ ವಾಟ್ರದ. ಸೊ ಹಿಂಗಾಗಿ ಅವರಿಗೆ ನೀರು ರಗಡೈತಿ, ಅವ್ರು ಮಾಡ್ತಾರೆ. ಬಟ್ ಇಂಡಿಯಾದಾಗ ಸ್ವಲ್ಪ ಕಷ್ಟ ಐತಿ. ಇದನ್ನು ನಿಧಾನಕ್ಕನ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗ್ಬೇಕು. ಬಟ್ ಇವ್ರು ಏನು ಮಾಡತ್ತಾರ, ಸಡನ್ ಆಗಿ ತಮ್ಮ ಮಕ್ಕಳದೊಂದು ಬಿಸ್ನೆಸ್, ತಮ್ಮ ಬಿಸ್ನೆಸ್ಗೋಸ್ಕರ ಪ್ರತಿ ಜನರ ಮ್ಯಾಗ ಪ್ರಭಾವ ಬೀರಾಕತ್ತಾರ ಇವರು. ಯಾಕಂದ್ರೆ ನೀವು ನೋಡ್ಬೋದು, ಈಗ ಪೆಟ್ರೋಲ್ದ ಮೈಲೇಜ್ ಕಡಿಮೆ, ಎಂಜಿನ್ ಪ್ರಾಬ್ಲಮ್ಮು, ಇದನ್ನು ಕಾಲಕ್ರಮೇಣ ತೊಗೊಂಡು ಹೋಗ್ಬೇಕು. ಬಟ್ ಇವ್ರು ಏನು ಮಾಡತ್ತಾರ, ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ತಮ್ಮ ಮಕ್ಕಳ ಬಿಸ್ನೆಸ್ಗೋಸ್ಕರ ಸಡನ್ ಆಗಿ ಲಾಗು ತರತ್ತಾರ. ಇದರಿಂದ ಸಾಮಾನ್ಯ ಜನರಿಗೆ ದೊಡ್ಡ ಪ್ರಭಾವ ಬೀರುತ್ತೆ. ಯಾಕಂದರೆ ಎಂಜಿನ್ ಪ್ರಾಬ್ಲಮ್ ಬರುತ್ತೆ, ಯಾಕಂದರೆ ಎಂಜಿನ್ ಆ ಥರ ಡಿಸೈನ್ಡ್ ಇಲ್ಲ. ಇದನ್ನು ಮಾಡೋದೇನು ತಪ್ಪಲ್ಲ, ಎತ್ನಾಲ್ ತರೋದು ಚಲೋನೇ ಐತಿ. ಯಾಕಂದ್ರೆ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಂಗಿಲ್ಲ, ನಾವು ಮಾಡ್ಕೋಬೋದು. ಖರೆ ಅಷ್ಟು ಬೆಳೆಯಾಕೆ ನಮ್ಗೆ ಹತ್ರ ಆಗತ್ತಾ ಅಂತ. ಯಾಕಂದ್ರೆ ಇವ್ರು ಇಂಪೋರ್ಟ್ ಮಾಡತ್ತಾರ ಸ್ಟಿಲ್. ಈಗೂ ನಮ್ದೇನು ಕಬ್ಬಿನ ರೇಟ್ ಏನು ಜಾಸ್ತಿ ಆಗಿಲ್ಲ. ಹೌದಪ್ಪ, ಡಿಮ್ಯಾಂಡ್ ಐತಿ ಈಗ ಕಬ್ಬಿಗೆ, ಎತ್ನಾಲು ಮಾಡಬೇಕಾ, ಈ ಕಡೆ ಸಕ್ಕರೆ ಬೆಲ್ಲ ಮಾಡಬೇಕಾ ಅಂತೇಳಿ. ಹಂಗೇನಿಲ್ಲ. ಯಾಕಂದರೆ ಇವ್ರು ನೋಡಿದ್ರೆ ನಮ್ಮದು ಮೊನ್ನೆ 100 ರೂಪಾಯಿ ಜಾಸ್ತಿ ಮಾಡೋಕೆ ನಮ್ಮ ರೈತರು ಅಷ್ಟು ಕಷ್ಟಪಟ್ಟರು ಅಂತೂ ಗೊತ್ತೈತಿ. ಸೊ ಇದೇನು ನೀವು E20 ಅಲ್ಲ, E85 ತಂದ್ರೂ ಯಾವುದೇ ರೀತಿಯ ಬೆಲೆ ಜಾಸ್ತಿ ಆಗಲ್ಲ. ಯಾಕಂದ್ರೆ ಇವ್ರು ಇಂಪೋರ್ಟ್ ಮಾಡ್ಕೋತಾರೆ ತಮ್ಮ ಕಂಪ್ನಿಗಳ ಪ್ರಾಫಿಟ್ಗೋಸ್ಕರ. ಆ ಥರ ನಮ್ದು ಗೌರ್ಮೆಂಟ್ ಐತಿ ಸದ್ಯಕ್ಕೆ. ಈಗ ಇದರಿಂದ ಸಾಮಾನ್ಯ ಜನರಿಗೆ ಭಾಳ ಅಂದ್ರೆ ಭಾಳ ಪರಿಣಾಮ ಬೀರುತ್ತೆ. ಅವ್ರದ್ದು ಎಂಜಿನ್ ಬಾದಾಗತ್ತೆ, ಸಡನ್ ಆಗಿ ಡಿಸಿಷನ್ ತೊಗೊಳೋದ್ರಿಂದ. ಯಾಕಂದ್ರೆ ಆ ಥರದ್ದು ಎಂಜಿನ್ ರೆಡಿ ಇಲ್ಲ ಇನ್ನು ಮಾರ್ಕೆಟ್ನಾಗ. ಮತ್ತು ಒಳ್ಳೆ ಇದು ಮೈಲೇಜ್ ಡೌನ್ ಆಗುತ್ತೆ. ಮತ್ತು ಪೆಟ್ರೋಲ್ ರೇಟ್ ಜಾಸ್ತಿನೇ ಕೊಡ್ಬೇಕು ಇವರು. ಅದಕ್ಕೆ ರೇಟ್ ಅಂತೂ ಏನು ಕಡಿಮೆ ಆಗಂಗಿಲ್ಲ. ಸೊ ಈ ಥರ ಸಿಚುವೇಶನ್ ನಮ್ಮ ಇಂಡಿಯಾದಾಗ ನಡೆದೈತಿ. ಬಟ್ ಇದರಿಂದ ಒಂದು ದೊಡ್ಡ ಬೆನಿಫಿಟ್ ಐತಿ ಯಾರಿಗೆ ಅಂದ್ರೆ ನಿತಿನ್ ಗಡ್ಕರಿ ಮತ್ತು ಅವರ ಮಕ್ಕಳ ಬಿಸ್ನೆಸ್ಸಿಗೆ. ಈಗ ಅವ್ರದ್ದು ನೀವು ನೋಡ್ಬೋದು, ಲಾಸ್ನಾಗಿರೋ ಕಂಪ್ನಿಗಳು ಅಂದ್ರೆ ಅವ್ರದ್ದೇನು ಪ್ಲ್ಯಾಂಟ್ಸ್ಗಳಿತ್ತು, ಈಗ ಅದು ಪ್ರಾಫಿಟ್ನೇ ನಡೆಯತೈತಿ. ಅದು ಏನು 10-20% ಪ್ರಾಫಿಟ್ ಅಲ್ಲ, 700% ಪ್ರಾಫಿಟ್ನೇ ನಡೆಯತೈತಿ. ಸೊ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಊರಾಗ ಸೆರೆ ಮಾಡ್ಕೊಂಡು ಗಾಡಿ ಓಡಿಸ್ಬೋದು ಅಂತ. ಹಂಗೆ ಮಾಡೋಕ್ಕಾಗಂಗಿಲ್ಲ, ತಪ್ಪೈತೆ ಸೆರೆ ಮಾಡೋದು. ನಮ್ಮದೆಲ್ಲ ಬ್ಯಾನ್ ಮಾಡಿದ್ದಾರೆ ಸೆರೆ ಮಾಡೋದೆಲ್ಲ ಊರುಗಳೊಳಗೆ.
ಬಟ್ ಸ್ಟಿಲ್ ಇವರೇ ಸರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ನಮಗೆ ಕೊಡೋಕೆ ಚಲೋ ಮಾಡಿದ್ದಾರೆ ಗೌರ್ಮೆಂಟ್ದವರು. ಸೊ ಇದರಿಂದ ಒಂದು ಎರಡು ಬೆನಿಫಿಟ್ ಐತಿ ಗೌರ್ಮೆಂಟಿಗೆ. ಒಂದು ಇಂಜಿನ್ ಬಾದಾಗ ಹೊಸ ಗಾಡಿಗಳು ತೊಗೋತಾರೆ, ಅದ್ರಾಗೂ ಫುಲ್ ಟ್ಯಾಕ್ಸ್ ಬರುತ್ತೆ. ಒಬ್ರಿಗೇನ ನಡೆಯತ್ತೆ, ಅವರು ಆ ಥರ ಮೈಂಡ್ ವಾಶ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ 2,000 ಅಲ್ಲ 10,000 ಆದರೂ ನಡೆಯುತ್ತೆ. ಗಾಡಿ ಇಂಜಿನ್ ಬಾದಾದ್ರೆ ಅವ್ರು ಇನ್ನೊಂದು 20 ಲಕ್ಷ ಕೊಟ್ಟು ಇನ್ನೊಂದು ಕಾರ್ ತೊಗೋತಾರೆ, ಇನ್ನೊಂದು 4 ಲಕ್ಷ ಕೊಟ್ಟು ಇನ್ನೊಂದು ಗಾಡಿ ತೊಗೋತಾರೆ, ಬೈಕ್ ತೊಗೋತಾರೆ. ಬಟ್ ಅವ್ರದ್ದು ನಡೆಯತ್ತೆ. ಅವ್ರ ಅಂಧಭಕ್ತಿ ಒಳಗೆ ಮುಳುಗಿಬಿಟ್ಟಿದ್ದಾರೆ. ಅವ್ರಿಗೆ ದೇವ್ರ ಫೋಟ ತೋರಿಸಿ ದೇವ್ರ ತೋರಿಸಿ ಏನು ಮಾಡಿ ಹೋದ್ರೂ ನಡೀತೈತೆ ಅವ್ರಿಗೆ ಏನು ಮಾಡಿದ್ರೂ ನಡೀತೈತಿ. ಬಟ್ ನಮ್ಮದು ಹಂಗಲ್ಲ, ಬಡ್ರ ಪರಿಸ್ಥಿತಿ ಹೊಟ್ಟೆ ಪಾಡಿ ಮ್ಯಾಗ ಹೊಡಿತತ್ತಿದೆ ಗೌರ್ಮೆಂಟ. ನನಗೆ ಸರಿ ಅನ್ಸಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ ಗಾಡಿಗಳೆಲ್ಲ, ಈಗ ನಂದು ಗಾಡಿ ಆದ್ರೂ 20 ವರ್ಷದ ಹಳೆ ಗಾಡಿ ಇದೆ. ಎಂಜಿನ್ ಸಮಸ್ಯೆ ಆಬ್ವಿಯಸ್ಲಿ ಬರುತ್ತೆ. ಈಗ E20 ಅಲ್ಲ, ನೀವು E10 ನಡೆಯಲ್ಲ ನಮ್ಮ ಗಾಡಿಗೆ. ಅಂಥದ್ರಾಗ ಇವರು E30 ಎಲ್ಲ ಥರ ಅಂದರೆ ಕಬ್ನಾಲ್ ಹಾಕ್ತಾರೆ ಡೈರೆಕ್ಟ್ ಕಬ್ನಾಲ್ ಅಂತೂ ಹಾಕಲ್ಲ. ಅಂದ್ರೆ ಅದು ಶುಗರ್ ಕೇನ್ ಜ್ಯೂಸಿಂದ ಇವರು ಡಿಸ್ಟಿಲ್ ಮಾಡಿ ಎಥನಾಲ್ ರೆಡಿ ಮಾಡ್ತಾರೆ. ಎಥನಾಲ್ನ ಅದ್ರಾಗ ಪೆಟ್ರೋಲ್ದಾಗ ಮಿಕ್ಸ್ ಮಾಡ್ತಾರೆ. ಸೊ ಕಂಬಷನ್ ಆಗುತ್ತೆ ಆ್ಯಂಡ್ ಮೈಲೇಜ್ ಕಡಿಮೆ ಆಗುತ್ತೆ. ಯಾಕಂದ್ರೆ ನಿಮಗೂ ಗೊತ್ತೈತಿ, ಪೆಟ್ರೋಲ್ ಕಂಬಷನ್ ಮಾಡಿದರೆ ಎಷ್ಟು ಬೆಂಕಿ ಹಚ್ಚಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು ಪ್ಯೂರ್ ಸರಿಯಾಗಿ ಬೆಂಕಿ ಹಚ್ಚಿ ನೋಡಿರಿ, ಪೆಟ್ರೋಲ್ ಬೆಂಕಿ ಹಚ್ಚಿ ಯಾವ್ದು ಜಾಸ್ತಿ ಉರಿತೈತಿ ಅಂತ. ಅದ್ರ ತಕ್ಕಂಗೆ ಅದ್ರದ್ದು ಮೈಲೇಜ್ ಇರುತ್ತೆ. ನಮ್ಮ ದೇಶಭಕ್ತರು ಅದಾರ, ದೇಶಭಕ್ತರು ಏನು ಇವರು ಮೋದಿ ಭಕ್ತರು BJP ಭಕ್ತರು ಗೊತ್ತಿಲ್ಲ. ಬಟ್ ಪ್ರಾಫಿಟ್ ಎಲ್ಲ ಬಡ್ರಿಗೇನು ಆಗಬಾರ್ದು, ಬಿಟ್ಟು ಕೊಡಬಾರ್ದು. ಬಟ್ ಈ ರಾಜಕಾರಣಿ ಮಕ್ಕಳದ ಬಿಸ್ನೆಸ್ ಎಷ್ಟು ಬೇಕಾದಷ್ಟು ಬೆಳಿಬೋದು. ಅವ್ರು ತರೋ ಸ್ಕೀಮಿಂದ ಗೌರ್ಮೆಂಟಿಗೆ ಎಷ್ಟು ಬೇಕಾದಷ್ಟು ರೊಕ್ಕ ಹೊಡ್ಕೋಬೋದು. ಬಟ್ ಏನು ಬಡ್ರಿಗೆ ಕೊಡಬಾರ್ದು. ಅದಾನಿ ಅಂಬಾನಿ ಇವ್ರುಗಳಿಗೆ ಲಾಭ ಆಗಬೇಕು. ಯಾಕಂದ್ರೆ ನಿಮಗೂ ಗೊತ್ತೈತಿ 50% ಡಿಸ್ಕೌಂಟ್ ಒಳಗಡೆ ಇವರು ರಷ್ಯಾದಿಂದ ಆಯಿಲ್ ಇಟ್ಟು ದಿನ ತೊಗೊಂಡ್ರು. ಯಾವುದೇ ರೀತಿಯ ಪ್ರಾಫಿಟ್ ನಮಗಾಗಿಲ್ಲ, ಯಾವುದೇ ರೀತಿಯ ರೇಟ್ ಕಡಿಮೆ ಆಗಿಲ್ಲ. ಕ್ರೂಡ್ ಆಯಿಲ್ ನೀವು ನೋಡಿರ್ಬೋದು, ಕಾಂಗ್ರೆಸ್ ಗೌರ್ಮೆಂಟ್ ಟೈಮಲ್ಲಿ 110-111 ರೂಪಾಯಿ $11 ಇರಬೇಕಾದ್ರೆ ಬ್ಯಾರಲ್ಗೆ ಇವ್ರು 70 ರೂಪಾಯಿ ಕೊಡ್ತಿತ್ತು UPA ಗೌರ್ಮೆಂಟ್. ಬಟ್ ಇದು NDA ಗೌರ್ಮೆಂಟ್ ಬಂದ್ಮ್ಯಾಗ ನೀವು ನೋಡ್ರಿ, ಈಗ 70-80 ಪರ್ ಲೀಟ್ರ್ ಬ್ಯಾರಲ್ ಐತಿ ಕ್ರೂಡ್ ಆಯಿಲ್. ಬಟ್ ಇವ್ರೇನು ಮಾಡತ್ತಾರ, ನಮಗೆ ಕೊಡತ್ತಾರ 120-130 ರೂಪಾಯಿಗೆ. ನೀವು ಶೆಲ್ ಪೆಟ್ರೋಲ್ ಬಂಕ್ನ ಬೆಂಗಳೂರು ಇಲ್ಲಿ ಹೋದ್ರಿ ಅಂದ್ರೆ ನಾರ್ಮಲ್ ಪೆಟ್ರೋಲ್ ಬಂದು 128 ರೂಪಾಯಿ ಐತಿ महाराष्ट्रದಾಗ. 15 रुपए लीटर पेट्रोल का भाव होगा, जनता का भला होगा. ये वाला ये आम जनता की देखो पूरा रस्टिंग जमा हो चुका है, कार्बोरेटर पूरा खराब हो चुका है. ये E20 का शिकार हुआ बंदा है. इससे 15 दिन तक बाइक को अपनी खड़ी रखा था. 15 दिन में इसका पूरा कार्बोरेटर खराब हो गया, टंकी पूरा अंदर सड़ गया. अभी मुझे एक बात बोलो, ये बंदे का सैलरी है 12,000 रुपया और उसमें से अभी इसी गाड़ी में 5 से 6,000 रुपए तक खर्चा. अब ये बंदा 6,000 रुपए खर्चा कहाँ से करेगा? देखो बदलाव तो होकर रहेगा. E20 पेट्रोल बंद होने वाला नहीं है. इससे अच्छा बाइक का सर्विस टाइम पे करो बस. आर्ग्यूमेंट करने वाले लोग हैं ना, ये सबसे देश में एंटी नेशनल है.